ಹಾಯ್ ಹಲೋ ಗೈಸ್. ನಾವಿವತ್ತು ಹುಣಸೆ ರಸ ಮಾಡ್ತಾಯಿದ್ದೀವಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿರೋದು, ಹಸಿಮೆಣಸಿನ್ಕಾಯಿ ಒಂದು 3, ಒಂದು ಸೌಟ್ ತೊಗೊಂಡು ಅದಕ್ಕೆ ಜೀರಿಗೆ ಮೆಣಸು ಎರಡನ್ನೂ ಹಾಕಿ ಹೀಗೆ ಹುರ್ಕೋಬೇಕು. ಈ ಹುರ್ಕೊಂಡಿದ್ದನ್ನು ಕುಟ್ಟಾಣಿನಲ್ಲಿ ಕುಟ್ಕೋಬೇಕು. ಒಂದು ಸ್ವಲ್ಪ ಇದಾದರೂ ಸಾಕು. ಅಷ್ಟೇ, ಹಿಂಗೆ ಆಡ್ಕೊಳ್ಳಿ, ಕೈಯಲ್ಲಿ ಚಮಚದಲ್ಲಿ ಹಿಂಗೆ ಆಡ್ಕೊಂಡು ಸಾಕು. ಆ ಬೆಂಕಿನಲ್ಲಿ ಹುರ್ಕೊಂಡಿದ್ದನ್ನು ಈ ಕುಟ್ಟಾಣಿನಲ್ಲಿ ಹಾಕ್ಕೊಂಡು ಸಣ್ಣ ಕುಟ್ಕೋಬೇಕು, ಪುಡಿ ಟೈಪಲ್ಲಿ. ಹುಣಸೆಹಣ್ಣನ್ನ ಹುರಿ ಹಾಕ್ಕೊಂಡಿದ್ವಲ್ಲ ಅದನ್ನೆಲ್ಲ ಚೆನ್ನಾಗಿ ಕಿವುಚ್ಕೋಬೇಕು. ಒಂದು ಚಿಕ್ಕದೊಂದು ಬಾಣಲೆ ತಗೊಳ್ಳಿ, 2-3 ಸ್ಪೂನ್ ಆಯಿಲು, ಒಂದು ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು, ನಾವು ಆವಾಗಲೇ ಕುಟ್ಕೊಂಡಿದ್ದೀವಲ್ಲ ಮಸಾಲ, ಕುಟ್ಟಾಣಿನಲ್ಲಿ ಆ ಮಸಾಲ ಹಾಕಿ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳಿ. ಹಾಕಿ ಸ್ವಲ್ಪ ಘಾಟು ಹೋಗೋವರೆಗೂ ಕೈ ಆಡಿಸ್ಕೋಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಹಾಕೋಣ. ಹುಣಸೆಹಣ್ಣು ನೀರು ಹಾಕ್ಕೊಂಡ್ರಲ್ಲ ಅದನ್ನು ಸ್ವಲ್ಪ ಕೈ ಆಡಿಸಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಅಷ್ಟು ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್ ಅಂತಾರಲ್ಲ, ರೆಡ್ ಚಿಲ್ಲಿ ಪೌಡರು 1 ಟೇಬಲ್ ಸ್ಪೂನ್ ಆದರೂ ಸಾಕು. ಈ ಒನ್ ಟೈಮ್ಗೆ ಎಮರ್ಜೆನ್ಸಿ ಬೇಕು ಅಂದಾಗ ಈ ಥರ ಮಾಡ್ಕೊಳ್ಳಿ. ತುಂಬ ಈಸಿ ಮೆಥಡು, ಜಾಸ್ತಿ ಹೊತ್ತು ಏನು ಟೈಮ್ ಹಿಡಿಯಲ್ಲ, ಜಸ್ಟ್ ಒಂದು 10 ನಿಮಿಷ ಏನು ಹಾಕ್ಬೋದು ಅಷ್ಟೇ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ರುಚಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡ್ಕೊಬಿಡಿ. ಅಷ್ಟೇ, ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಹುಣಸೆ ಹುಳಿ ರಸ. ಒಂದು ತಟ್ಟೆಗೆ ಅನ್ನ ಹಾಕ್ಕೊಂಡು ಇವಾಗ ಏನು ರೆಡಿ ಮಾಡೋದಲ್ಲ ಎಮರ್ಜೆನ್ಸಿಗೆ ಹುಣಸೆ ಹುಳಿ ರಸನ ಹಾಕ್ಕೊಂಡು ಒಂದು ಸಲ ಟೇಸ್ಟ್ ಮಾಡಿ ಹೇಗಿರುತ್ತೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ಒಂದು ಸಲ ಕಮೆಂಟಲ್ಲಿ ತಿಳಿಸಿ. ಸಕ್ಕತ್ತಾಗಿದೆ. ಒನ್ ಟೈಮ್ ಮಾಡಿಕೊಂಡ್ರೆ ತುಂಬ ಸೂಪರಾಗಿದೆ.
ಜಾಸ್ತಿ ಟೈಮ್ ಕೂಡ ಹಿಡಿಯೋಲ್ಲ. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ. ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸಬರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.